ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಬಿಸಿಸಿಐಗೆ ಕರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಗುರು. ಅವ್ರು ಯಾವ ವಾರ್ನಿಂಗ್ ಕೊಟ್ರು, ಯಾವ ರೀತಿ ವಾರ್ನಿಂಗ್ ಕೊಟ್ರು ಅಂತ ತಿಳ್ಕೊಳ್ಳೋಕೆ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಅವ್ರು ಕೊಟ್ಟಿರೋ ವಾರ್ನಿಂಗ್ ಏನು ಅಂತ ನೋಡೋಣ. ಅದಕ್ಕೂ ಮುಂಚೆ ಬಿಸಿಸಿಐಗೆ ಅವ್ರು ವಾರ್ನಿಂಗ್ ಕೊಡಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇವ್ರನ್ನ 2027 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಒಂದು ಬಿಗ್ ಕ್ವಶನ್ ಮಾರ್ಕ್ ನ ಹಾಕೊಂಡು ಬಿಸಿಸಿಐ ಕೂತಿತ್ತು. ಇದುವರೆಗೂ ಕೂಡ ಬಿಸಿಸಿಐ ಅವರು ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಕನ್ಸಿಡರ್ ಅಲ್ಲೇ ಇರಲಿಲ್ಲ. ಅದ್ರಲ್ಲಿ ವಿರಾಟ್ ಕೊಹ್ಲಿ ಅಂತೂ ಸೆಲೆಕ್ಟ್ ಮಾಡ್ಲೇಬೇಕು ಅಂತ ಫ್ಯಾನ್ಸ್ ಇಂದ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಇಂದ ಆಗಿರ್ಬೋದು, ಎಲ್ಲಾ ಕಡೆಯಿಂದ ಪ್ರೊಟೆಸ್ಟ್ ಇತ್ತು. ಆದ್ರೆ ರೋಹಿತ್ ಶರ್ಮಾ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಒಂದು ತೂಗು ವೇಳೆ ತರ ಆಟ ಆಡಿಸ್ತಾ ಇದ್ರು ಬಿಸಿಸಿಐ ಅವರು. ಆದ್ರೆ ರೋಹಿತ್ ಶರ್ಮಾ ಅವರು ಕೂಡ ಇದಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೈಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಸಿಸಿಐ ಅವರು ಈಗ ಮುಟ್ ನೋಡ್ಕೊಳ್ಳೋ ರೀತಿ ಆಗಿದೆ. ಏನಪ್ಪಾ ವಾರ್ನಿಂಗ್ ಅಂದ್ರೆ, ಇವರು ಆಲ್ರೆಡಿ ಪ್ರಾಕ್ಟೀಸ್ ನ ಶುರು ಮಾಡ್ಕೊಂಡಿದ್ದಾರೆ ಗುರು. ಇವಾಗಲ್ಲ, ಇವಾಗ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, 2 ದಿನ ಮ್ಯಾಚ್ ಇದೆ ಅನ್ನೋಂಗೆ. ಆದ್ರೆ ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ಕೊಂಡಿರೋದು 15 ಡೇಸ್ 20 ಡೇಸ್ ಬ್ಯಾಕ್. ಅವಾಗಿಂದು ಕೂಡ ಅವರು ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ. ಅವರು ಓಡೆ ವರ್ಲ್ಡ್ ಕಪ್ 2027 ಆಡ್ಲೇಬೇಕು ಅನ್ನೋ ಮುನ್ಸೂಚನೆಯಲ್ಲಿದ್ದಾರೆ. ಅವ್ರು ಅದೇ ರೀತಿ ಆಡೋಕೋಸ್ಕರನೇ ಅವರ ಏನಾದ್ರು ಎಲ್ಲವನ್ನು ಕೂಡ ಸರ್ವಸ್ವವನ್ನು ಮುಡಿಪಾಗಿಟ್ಟಿದ್ದಾರೆ 2027 ವರ್ಲ್ಡ್ ಕಪ್ ಗಾಗಿ. ಅದರಿಂದ ಅವರು ಯಾವಾಗ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಅವರ ಫೋಟೋಸ್ ಗೆಲ್ಲ ವೈರಲ್ ಆಗ್ತವೆ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಇನ್ನು ಇದನ್ನ ನೋಡಿದ್ರೆ ಇವ್ರಿಬ್ರನ್ನ ಸೆಲೆಕ್ಟ್ ಮಾಡ್ಲೇಬೇಕು ಅಂತ ಅಂತೀನಿ. ಆದ್ರೆ ಈಗ ಬಿಸಿಸಿಐ ಅವ್ರು ಇನ್ನೂ ಕೂಡ ಕ್ವಶನ್ ಮಾರ್ಕ್ ನ ತೆಗ್ದೇ ಇಲ್ಲ. ಇವ್ರಿಬ್ರನ್ನ ಪರ್ಫಾರ್ಮೆನ್ಸ್ ಮೂಲಕ ಅಳಿತೀವಿ ಅಂತಾರೆ. ಪರ್ಫಾರ್ಮೆನ್ಸ್ ಎಲ್ಲ ಗುರು, ಅಳಿಬೇಕಾಗಿರೋದು ಎಕ್ಸ್ಪೀರಿಯನ್ಸ್. ಇದಕ್ಕೆ 2 ಬಿಗ್ ಎಕ್ಸಾಂಪಲ್ಸ್ ಇವೆ ಇಂಡಿಯಾದಲ್ಲಿ. ಇವ್ರಿಬ್ರನ್ನ ಸಡನ್ ಆಗಿ ಇಂಡಿಯನ್ ಟೀಮ್ ಇಂದ ಇವರಿಬ್ರು ರಿಟೈರ್ಮೆಂಟ್ ನ ತಗೊಂಡ್ರು ಟೆಸ್ಟ್ ಇಂದ. ಟೆಸ್ಟ್ ಸ್ಕ್ವಾಡ್ ನೋಡೋದು, ಒಂದು ಮ್ಯಾಚ್ ನ ಗೆಲ್ಲಕ್ಕೆ ಎಷ್ಟು ತಿನ್ಕಾಡಿದ್ರು ಅಂತ. ಇನ್ನು ಕೇಳಂಗೆ ಇಲ್ಲ, ಟೆಸ್ಟ್ ಸ್ಕ್ವಾಡ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಇಲ್ದೇನೆ ಟೆಸ್ಟ್ ಸ್ಕ್ವಾಡ್ ಅಂತ ತಿನ್ಕಾಡೋಯ್ತು. ಇತ್ತೀಚೆಗೆ ಒಂಚೂರು ಲಯದಲ್ಲಿ ಇದೆ, ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಮ್ಯಾಚ್ ನ ಗೆದ್ದಿ ಅಂತ ಹೇಳ್ಬೋದು. ಇನ್ನು T20 ಸ್ಕ್ವಾಡ್ ಬಗ್ಗೆ ಕೇಳಂಗೆ ಇಲ್ಲ ಗುರು. ಎಕ್ಸ್ಪೀರಿಯನ್ಸ್ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಯಾವಾಗ ಇಳಿಸಿದ್ರು, ಇಂಡಿಯನ್ ಟೀಮ್ ಒಂದು ಗೆಲುವು ಕೂಡ ಕಂಡಿಲ್ಲ. ಆ ರೀತಿ ಆಗೋಯ್ತು. ಸೀರೀಸ್ 2 ಸೀರೀಸ್ ನ ಗೆಲ್ತಾರೆ, ಐರ್ಲೆಂಡ್ ವಿರುದ್ಧ ಸೀರೀಸ್ ನ ಸೋಲ್ತಾರೆ. ಐರ್ಲೆಂಡ್ ವಿರುದ್ಧ ಅದು ಏನು ವೈಟ್ ವಾಶ್ ನ ಮಾಡ್ಕೊತಾರೆ ಸೀರೀಸ್ ನ. ಇಂಗ್ಲೆಂಡ್ ವಿರುದ್ಧ ಕೂಡ ಸೀರೀಸ್ ನ ಸೋಲ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಟೀಮ್ ಅಲ್ಲಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಟೀಮ್ ಅಲ್ಲಿ. ಅದಕ್ಕೆ ಈಗ ಆಲ್ರೆಡಿ 2 ಎಕ್ಸಾಂಪಲ್ ಗಳು ಸಿಕ್ಕಿವೆ ಟೀಮ್ ಅಲ್ಲಿ. ಇನ್ನು ಇವ್ರಿಬ್ರು ಕೂಡ ಟೀಮ್ ಇಂದ ಕೆಳಗೆ ತೆಗೆದು ಬಿಟ್ರೆ ಓಡಿಐ ಟೀಮ್ ಅಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಹೋಗುತ್ತೆ ಗುರು. ಎಕ್ಸ್ಪೀರಿಯನ್ಸ್ ಹೋಯ್ತು ಅಂದ್ರೆ ಅಲ್ಲಿಗೆ ಒಂಥರ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆಲ್ಲೋದಿರ್ಲಿ, ವರ್ಲ್ಡ್ ಕಪ್ ಅಲ್ಲಿ ಟಾಪ್ 4 ಸೆಮೀಸ್ಗೂ ಕೂಡ ಬರೋ ಚಾನ್ಸಸ್ ಇಲ್ಲ. ಆಮೇಲೆ ಈ ಸಲ ವರ್ಲ್ಡ್ ಕಪ್ ಅಲ್ಲಿ ಜಾಸ್ತಿ ನೇಷನ್ ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಮತ್ತು ವರ್ಲ್ಡ್ ಕಪ್ ನ ಪಾಯಿಂಟ್ಸ್ ಟೇಬಲ್ ಗ್ರೂಪ್ ಸ್ಟೇಜ್ ಬೇರೆ ರೀತಿನೇ ಮಾಡ್ತಾರೆ. ಅದೆಲ್ಲ ಇರೋದ್ರಿಂದ ಈ ಸಲ ಇಂಡಿಯಾ ಕ್ವಾಲಿಫೈ ಆಗೋದು ತುಂಬಾ ಕಷ್ಟ ಆಗುತ್ತೆ, ಇಬ್ರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳಿಲ್ಲ ಅಂದ್ರೆ. ಅದರಿಂದ ಬಿಸಿಸಿಐ ಇವ್ರಿಬ್ರನ್ನ ಹಾಕೊಳ್ಳೇಬೇಕು, ಇವ್ರಿಬ್ರನ್ನ ಆಡಿಸ್ಲೇಬೇಕು ಅಂತ ನಾನ್ ಹೇಳ್ತೀನಿ. ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.